ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಮ್ದಂಗೆ. ವೀಕ್ಷಕರೇ, ರಾಜ್ಯ ಕಂಡಂತಹ ಮಾಸ್ ಲೀಡರ್, ಅಹಿಂದ ಚಾಂಪಿಯನ್, ಸಾಮಾಜಿಕ ನ್ಯಾಯದ ಸೂರ್ಯ ಸಿದ್ದರಾಮಯ್ಯನವರ ಜರ್ನಿ ಶುರುವಾಗಿದ್ದು ಮೈಸೂರು ಜಿಲ್ಲೆಯ ಕುಗ್ರಾಮ ಆಗಿರುವಂತಹ ಸಿದ್ದರಾಮನಹುಂಡಿ. 1942 ಆಗಸ್ಟ್ 12ನೇ ತಾರೀಕು ಸಿದ್ದರಾಮಯ್ಯನವರು ಜನಿಸಿದರು. ಸಿದ್ದರಾಮಯ್ಯ ಜನಿಸಿದ್ದು ಮತ್ತೆ ಬಾಲ್ಯವನ್ನ ಕಳೆದಿದ್ದು ಇದೇ ಊರಲ್ಲಿ. ಇವತ್ತು ನಿಮ್ಮ ಸುಮನ್ ಟಿವಿ ಕನ್ನಡ ಸಿದ್ದರಾಮನಹುಂಡಿಯಲ್ಲಿದೆ. ಬರೋಬ್ಬರಿ 40 ವರ್ಷಗಳ ಕಾಲ ರಾಜಕೀಯ ಜೀವನವನ್ನ ಸವಿದಿರುವಂತಹ ಸಿದ್ದರಾಮಯ್ಯನವರು ಶಾಸಕರಾಗಿ, ಸಚಿವರಾಗಿ, DCM ಆಗಿ, CM ಆಗಿ ರಾಜ್ಯವನ್ನ ಆಳಿದ್ದಾರೆ. ಇದೀಗ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಹುಟ್ಟೂರಲ್ಲಿ ಯಾವ ರೀತಿಯ ಪರಿಣಾಮವನ್ನ ಬೀರಿದೆ? ಸಿದ್ದರಾಮಯ್ಯರನ್ನ ಬಾಲ್ಯದಿಂದ ನೋಡಿದಂತ ಹುಟ್ಟೂರಿನ ಜನ ಏನ್ ಹೇಳ್ತಾರೆ? ಬನ್ನಿ ಅವರನ್ನೇ ಮಾತನಾಡಿಸೋಣ. ವೀಕ್ಷಕರೇ, 1942 ಆಗಸ್ಟ್ 12ನೇ ತಾರೀಕು ಸಿದ್ದರಾಮಯ್ಯನವರು ಜನಿಸಿದ್ರು ಅಂತ ದಾಖಲೆ ಹೇಳುತ್ತೆ. ಸಿದ್ದರಾಮಯ್ಯನವರು ಎಲ್ಲಿ ಜನಿಸಿದ್ರು? ನಾನು ಸಿದ್ದರಾಮಯ್ಯನವರು ಹುಟ್ಟಿದಂತಹ ಸ್ಥಳ ಅಥವಾ ಅವರ ಮನೆಯ ಮುಂದೆ ನಾನು ಇದ್ದೀನಿ. ಈಗ ಈ ಮನೆಯನ್ನ ನವೀಕರಣಗೊಳಿಸಲಾಗಿದೆ, ಬಟ್ ಈ ಹಿಂದೆ ಮನೆ ಇದ್ದದ್ದು ಈ ರೀತಿಯಾಗಿರ್ಲಿಲ್ಲ. ಸಿದ್ದರಾಮಯ್ಯನವರು ಇದೇ ಮನೆಯಲ್ಲಿ ಜನಿಸಿದ್ದು, ಸಿದ್ದರಾಮಯ್ಯನವರು ಇದೇ ಮನೆಯಲ್ಲಿ ಓದಿದ್ದು, ಸಿದ್ದರಾಮಯ್ಯನವರು ಇದೇ ಅಂಗಳದಲ್ಲಿ, ಇದೇ ರಸ್ತೆಗಳಲ್ಲಿ, ಇದೇ ಬಯಲಲ್ಲಿ ಓಡಾಡಿದ್ದಾರೆ, ಆಟ ಆಡಿದ್ದಾರೆ, ಬಿದ್ದಿದ್ದಾರೆ, ಎದ್ದಿದ್ದಾರೆ, ಬೆಳೆದಿದ್ದಾರೆ. ಇವತ್ತು ಸಿದ್ದರಾಮಯ್ಯನ ಹುಂಡಿ, ಸಿದ್ದರಾಮಯ್ಯನವರ ಮನೆ ಹತ್ರ ನಾವಿದ್ದೀವಿ. ಹಾಗಾದ್ರೆ ಸಿದ್ದರಾಮಯ್ಯನವರು ಇಲ್ಲಿ ಹೇಗಿದ್ರು, ಬಾಲ್ಯ ಹೇಗಿತ್ತು, ಮತ್ತೆ ಏನೆಲ್ಲ ಆಗಿದೆ, ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಸಿದ್ದರಾಮಯ್ಯನವರ ಆಪ್ತ ಸ್ನೇಹಿತನ ಮಗ ಭರತ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸಿದ್ದರಾಮಯ್ಯ, ಸಿದ್ದರಾಮನಹುಂಡಿ, ಸಿದ್ದರಾಮೇಶ್ವರ ಎಲ್ಲವೂ ಕೂಡ ಸಿದ್ಧ ಸಿದ್ಧ ಸಿದ್ಧ. ಇಲ್ಲಿ ಜನಾಶೀರ್ವಾದವೂ ಇದೆ, ಊರಿನ ಆಶೀರ್ವಾದವೂ ಇದೆ, ಸಿದ್ದರಾಮೇಶ್ವರನ ಆಶೀರ್ವಾದವೂ ಇದೆ. ಸಿದ್ದರಾಮಯ್ಯನವರು CM ಆಗಿ ಬೆಳೆದ್ರು. ಇಲ್ಲಿಂದ ಶುರುವಾಗಿದ್ದ ಜೀವನ ಏನ್ ಹೇಳ್ತೀರಿ? ಇಲ್ಲಿಂದನೇ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೆ ಸರ್. ಆಮೇಲೆ ಒಂದು ಸ್ವಲ್ಪ ದೊಡ್ಡವರಾಯ್ತಾ ಇದಾಗಿ ಬಂದರು, ಮೈಸೂರಿಗೆ ಸೇರ್ಕೊಂಡ್ರು. ಆಮೇಲೆ ಬೆಂಗಳೂರು ಥರ ಹೋಗಿ ಇವಾಗ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ, CM ಆಗಿದ್ದಾರೆ. 8 ವರ್ಷ ಶತಾಬಾರಿ ಕಪ್ಪು ಚುಕ್ಕಿ ಇದ್ದೇನೆ ಬಾಳಿ ತೋರಿಸ್ತಾ ಇದ್ದಾರೆ. ಓಕೆ, ನಾವೀಗ ಈ ಮನೆ ಬಗ್ಗೆ ಮಾತನಾಡೋಣ. ಓಕೆ ಸರ್. ಸರ್, ನಿಮ್ಗೆ ಎಷ್ಟು ವರ್ಷ ಈಗ? 40 ವರ್ಷ ಸರ್. ನಿಮ್ಗೆ ಗೊತ್ತಿದೆ ಸಿದ್ದರಾಮಯ್ಯನವರು 40 ವರ್ಷಗಳ ಕಾಲ ರಾಜಕೀಯವನ್ನು ಸೌದಿದ್ದಾರೆ ಅಂತ ಹೇಳಿ. 40 ವರ್ಷಗಳಿಂದ ರಾಜಕೀಯವಾಗಿ ಇದ್ರು. ಸೊ 40 ವರ್ಷ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಈ ಮನೆಯಲ್ಲಿ ಇದ್ದಾಗ ನೀವು ನೋಡಿದ್ದೀರಿ. ಚಿಕ್ಕ ಹುಡುಗರು ಅವಾಗೆಲ್ಲ ನೋಡ್ತಾ ಇದ್ದೋ, ಆಟ ಆಡ್ತಾ ಇದ್ರು. ನಾವು ಆಟ ಆಡ್ಕೊಂಡು ಅವ್ರು ನೋಡ್ಕೊಂಡು ಖುಷಿ ಪಟ್ಕೊ ಹೋಯ್ತಾ ಇದ್ದೋ. ಆದ್ರೆ ಈ ತರ ಇದರಲ್ಲಿ ಇಷ್ಟು ಬೆಳೀತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಅವಾಗ. ಇವಾಗ ಬೆಳೆದಿದ್ದಾರೆ. ದೇವರು ಅವ್ರನ್ನ ಚೆನ್ನಾಗಿ ಇಟ್ಟಿರ್ಲಿ ಅಂತ ನಾವು ಕೇಳ್ಕೊತೀವಿ. ಈಗ ಪಕ್ಕದ ಮನೆಯವರು ಅಂತ ಹೇಳಿದ್ರೆ ಒಂದು ಸಲಹೆ ಇರುತ್ತೆ, ಅವ್ರ ಜೊತೆಲಿ ಹೋಗಿ ಆಟ ಆಡೋದು, ತರಲೆ ಮಾಡೋದು, ಅವ್ರನ್ನ ಮಾತಾಡ್ಸೋದು ಅಂತ. ಸೊ ಚಿಕ್ಕ ವಯಸ್ಸಲ್ಲಿ ನೀವು ಆ ರೀತಿ ಏನಾದ್ರು ನಡ್ಕೊಂಡಿದ್ರ? ಮಾಡಿದೀವಿ ಸರ್. ನಮ್ಮ ಮನೆಗೆಲ್ಲ ಬರೋರು ಅವಾಗ, ನಮ್ಮ ತಂದೆ ಜೊತೆಲ್ಲ ಅವರು ಬರೋರು. ಅವರು ನಮ್ಮ ತಂದೆ ಜೊತೆ ಒಟ್ಟೊಟ್ಟಿಗೆ ಕುತ್ಕೊಳ್ಳೋರು, ಮಾತಾಡೋರು. ಅವಾಗ ನಾವು ನಮ್ಮ ಅಪ್ಪ ಅವ್ರನ್ನ ನೋಡಕ್ ಹೋದಾಗ ಅವ್ರು ನಮ್ಮ ಬಾರೋ ಇಲ್ಲಿ ಅಂದ್ಬಿಟ್ಟು ಕರೆದಿ ಕುಣಿಸ್ಕೊಳ್ಳೋರು, ಮಾತಾಡೋರು. ಅವ್ರಿಗೆ ಹಾಲು ಏನೋ ಕೊಟ್ಟು ಕಳ್ಸು ಅಂತ ಮನೆ ಅಮ್ಮವ್ರಿಗೆ ಹೇಳೋರು. ಎಲ್ಲ ಇದು ಇತ್ತು ಸರ್, ಚೆನ್ನಾಗಿದೆ. ಇವಾಗಲೂ ಅಷ್ಟೇನೆ ಎಲ್ಲ ಕಡೆ ಇವಾಗಲೂ ಅವ್ರ ತಮ್ಮನ ಮನೇಲಿ ಇದ್ವಿ, ಅವರು ಇದ್ದಾರೆ. ಎಲ್ಲರೂ ವಿಶ್ವಾಸವಾಗಿ ಇದ್ವಿ ಸರ್. ಯಾರು ಏನು ಇದಾಗಿಲ್ಲ, ಯಾರಿಗೂ ಏನು ಇದು ಬಂದಿಲ್ಲ. ಅವ್ರು CM ಆದ್ರು ಅಂತ ಇವ್ರಿಗೂ ಏನು ಅದಾಗಿಲ್ಲ. ಅವರು ಆಗಿದ್ದೀನಿ ಅಂತ ಅವರು ದುರಾಂಕಾರ ಇಲ್ಲ ಸರ್. ಓಕೆ, ನಾ ಇನ್ನೊಂದು ಮಾತು ಏನಂದ್ರೆ, ಈಗ ಸಣ್ಣ ವಯಸ್ಸಲ್ಲಿ ನೀವು ಸಿದ್ದರಾಮಯ್ಯನವ್ರನ್ನ ನೋಡಿದ್ರಿ, ಓಕೆನಾ? ಆಗಿನ ಸಿದ್ದರಾಮಯ್ಯನವ್ರಿಗೂ ಈಗಿನ ಸಿದ್ದರಾಮಯ್ಯವ್ರಿಗೂ ಏನಾದರೂ ವ್ಯತ್ಯಾಸ ಕಾಣಿಸ್ತಿದೆಯಾ? ಏನೂ ಇಲ್ಲ ಸರ್, ಅವ್ರು ಒಂದೇ ಥರನೇ ಇದ್ದಾರೆ. ಅವಾಗ್ಲಿಂದನೂ ಅಷ್ಟೇ ಒಂದೇ ಥರನೇ ಇದ್ದಾರೆ. ಒಂದೇ ಥರ ಇರ್ತಾರೆ. ಸ್ವಲ್ಪ ಇವಾಗ ಒಂದು ಇದು ಅದು ಬತ್ತ ಒಂದು ಸ್ಥಾನ ಬಂದಾಗ ಅವಾಗ ಹೆಂಗ್ ಬೇಕೋ ಆಗಿದ್ದಾರೆ ಅಷ್ಟೇ ಹೊರತು ಅವ್ರ ಜನಗಳ ಹತ್ರ, ನಮ್ಮ ಊರ್ ಜನಗಳ ಹತ್ರ, ನಮ್ಮ ಹತ್ರ ಹೇಗಿದ್ದಾರೆ ಅವತ್ತಿಂದನೂ ಇವತ್ತು ಹಾಗೆ ಇದ್ದಾರೆ. ಮತ್ತೆ ಈಗ ಹೊಸ ಮನೆ ಕಟ್ಟಿರೋದಲ್ಲಿ ಇದೇ ಮನೆನಾ? ಹಾ, ಓಕೆ. ಅಂದ್ರೆ ಇಲ್ಲಿ ಇರೋದಿಲ್ಲ, ಬಟ್ ಬಂದಾಗ ಇಲ್ಲೇ ಇರೋದು ಅವರು? ಇಲ್ಲ ಸರ್, ಬರ್ತಾರೆ, ಒಂದು 10 ನಿಮಿಷ, ಒಂದು 1/4 ಗಂಟೆ ಇರ್ತಾರೆ, ಆಮೇಲೆ ಹೊಂಟೋಗ್ಬಿಡ್ತಾರೆ ಸರ್, ಅಷ್ಟೇ. ಅವ್ರ ಕೆಲಸಗಳು ಬೇಜಾನ್ ಗೊತ್ತಿರುತ್ತಲ್ಲ ಸರ್ ನಿಮ್ಗೆ. CM ಆದ್ಮೇಲೆ ಅವ್ರಿಗೆ ಎಷ್ಟು ಪ್ರೆಸರ್ ಇರುತ್ತೆ ಅನ್ನೋದು ಗೊತ್ತಿರುತ್ತಲ್ಲ.
ಓಕೆ. ಈ ಮನೆ ಯಾವಾಗ ಕಟ್ಕೊಂಡ್ರು ಈಗ? ಇದು ಒಂದು CM ಆದ್ಮೇಲೆ ಕಟ್ಟಿರೋದು. ಒಂದು 8-10 ವರ್ಷ ಆಗಿರ್ಬೋದು ಸರ್ ಇದು. ಓಕೆ. ಮತ್ತೆ ಈ ನಿನ್ನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೂ ಮೊದಲು ಎಲ್ಲ ಅಭಿಮಾನಿಗಳು ಹೋಗಿದ್ರು. ಮೈಸೂರವ್ರು ಹೋಗಿದ್ರು, ವರ್ಣಾದವ್ರು ಹೋಗಿದ್ರು, ಈ ಊರಿನಿಂದ ಕೂಡ ಈ ಊರಿಂದ ತುಂಬ ಜನ ಹೋಗಿದ್ರು. ಎಲ್ಲರನ್ನ ನೋಡಿದಂಥ ಸಿದ್ದರಾಮಯ್ಯನವರು ಒಂದು ಕ್ಷಣಕ್ಕೆ ಭಾವುಕರಾದರು. ಅದನ್ನ ನೀವು ಸ್ವಂತ ಊರಿನವರು, ತುಂಬ ಹತ್ತಿರದಿಂದ ಸಿದ್ದರಾಮಯ್ಯನವ್ರನ್ನ ನೋಡಿದವರು, ನಿಮ್ಗೆ ಹೆಂಗೆ ಅನಿಸ್ತು ಆ ಕ್ಷಣ? ನಮ್ಗೆ ಅಳು ಬರುತ್ತೆ ಸರ್. ಏನು ಮಾಡ್ತೀರಾ, ಅಳಕ್ಕೆ ಹತ್ರವೇ ಇದಿಲ್ಲ. ಆದರೆ ಏನು ಮಾಡ್ತೀರಾ, ಅದು ದೇವ್ರದ್ದು ಇದು ಅಂತಾರಲ್ಲ, ದೊಡ್ಡವ್ರದ್ದು ಏನಿದೆ ಅದು ಹಾಗೆ ಆಗಬೇಕು. ಅವ್ರೂ ಇಷ್ಟ ಇಲ್ಲ, ಇನ್ನೆರಡು ವರ್ಷ ಹೆಂಗೋ ಮಾಡ್ಬಿಡವ ಅಂತ ಇದ್ರು, ಆಗಲಿಲ್ಲ ಸರ್. ಹೀಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರಲ್ಲ, ಏನು ಮಾಡಿದ್ರಲ್ಲಪ್ಪ, ಮಕ್ಳಿಗೆ ಅನ್ನಕ್ಕೆ ದಾರಿ ತೋರಿದ ಇಕ್ಕಿತ್ತು. ಏನು ಮಾಡೋದು, ನಮ್ಮ ಮಕ್ಳಿಗೆ ದಾರಿ ಇಲ್ಲ, ಇನ್ನೇನಪ್ಪ ಮಾಡಿರಿ. ಅವನೇ ಮೇಲೆ ನಮ್ಮ ಏನು ಮಾಡೋಕ್ಕದ್ದು. ಅಲ್ಲ, ಇಲ್ಲಿ ಸಿದ್ದರಾಮಯ್ಯವ್ರು ಈ ಊರಿಗೆ ಬರ್ತಾ ಇದ್ರಲ್ಲ, ನೋಡಿದ್ರಾ ಸಿದ್ದರಾಮಯ್ಯವ್ರನ್ನ? ನೋಡಿದ್ರಿ, ಮಾತಾಡಿದ್ದೀರಾ? ಅವರೊಂದು ನಮ್ಮ ಮಾತಾಡಕ್ಕೆ ಬರ್ತಾರ ಜನ ಮಂದಿ ಒಳಗೆ ಕೊಡ, ನಮ್ಮ ಹೋಯ್ತಿರ್ನಿಲ್ಲಕ್ಕಪ್ಪ. ನಮ್ಮ ಮನೇಲಿ ಇರ್ತಿದ್ದೋ, ಬಂದಾಗ ಓಟು ಕೊಟ್ಟು ಆಗ್ತಿದ್ದೋ ಕೇಳಿದವ್ರಿಗೆ. ಈಗ ಮಕ್ಳಿಗೊಂದು, ನಮ್ಮ ಮಕ್ಳಿಗೆ ಒಂದು ದಾರಿ ತೋರಿದ್ರು, ಕಿತ್ತಾಕ್ಬಿಟ್ರಲ್ಲ, ಇನ್ನೇನು ಮನೆ ಬರೋ ಮಾಡ್ರ. ಮಕ್ಕಳಿಗೆ ಏನು ಕೆಲಸ ಮಾಡಿಕೊಟ್ಟಿದ್ರು? ಅದೇ ಇದು ಅನಿಸ್ತದೆ ಆಫೀಸಲ್ಲಿ. ಹೌದಾ? 2 ವರ್ಷ ಆಯ್ತು ಹೋಗಿ, ಹಿಂಗೆ ಮಾಡಿಬಿಟ್ರು. ಯಾವ ಥರದಲ್ಲಪ್ಪ, ಅದನ್ನಾರು ಮಾಡಿದ್ರೆ ಬಿಡು, ಹೆಂಗೆ ಸೇರಿಸ್ತ ನಮ್ಮ ಮಕ್ಕಳಿಗೆ ದಾರಿ ಅಂತ ಇದ್ದು, ಎಂತ ಮಾಡಿಬಿಟ್ರು. ಓಕೆ. ಅಲ್ಲ, ಮತ್ತೆ ಸಿದ್ದರಾಮಯ್ಯನವರು ನಿನ್ನೆ ಮನೇಲಿ ಕಣ್ಣೀರು ಹಾಕ್ಬಿಟ್ರು. ಏನು ಅನಿಸುತ್ತೆ ನಿಮಗೆ, ಅಂಥ ದೊಡ್ಡ ಮನುಷ್ಯ ಕಣ್ಣೀರು ಹಾಕಿದ್ದಕ್ಕೆ? ಮತ್ತು ಎಂಥ ಹಾಳಿ ಹಿಂಗೆಲ್ಲ ಮಾಡಿ ರಾಜ್ಯನೇ ಹಾಳಿ ಇವತ್ತು ಕಣ್ಣೀರು ಹಾಕ್ಬಿಟ್ಟು ನಾನು ಕೆಳಗೆ ಇಳಿಸ್ರಲ್ಲ, ಅವ್ರಿಗೆ ಎಷ್ಟು ಮನಸ್ಸು ಅಯ್ಯೋ ಅಂತು. ನಾ ಮಾಡಿರೋದಕ್ಕೆ ಮಕ್ಳಿಗೆ ಏನು ಮಾಡ್ದಿ ನಾನು ಅನ್ನೋದು ಒಂದು ಅವ್ರ ಮನಸ್ಲಿ ಒಳದ್ಬಿಡ್ತು, ಕಣ್ಣೀರು ಕೇಳಿಬಿಟ್ಟು ಬಂದು. ಮತ್ತು ಸಿದ್ದರಾಮಯ್ಯನವ್ರನ್ನ ನೋಡೋಕ್ಕೆ ಈ ಊರಿನವ್ರು ಜಾಸ್ತಿ ಜನ ಹೋಗಿದ್ರು, ಹುಟ್ಟೂರವರು ಅಂತ ಹೇಳಿ. ಅಲ್ಲಿ ಹುಟ್ಟೂರವರೆಲ್ಲ ಅಪ್ಪ ಅಪ್ಪ ಅಂತ ಇದ್ರು ಸಿದ್ದರಾಮಯ್ಯವ್ರನ್ನ. ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಬೇಡಿ ಅಂತ ಹೇಳ್ತಾ ಇದ್ರು. ಅದು ನೋಡಿ ಸಿದ್ದರಾಮಯ್ಯನವರು, ನಾನು ಯಾವತ್ತೂ ನೋಡಿರಲಿಲ್ಲ ಸಿದ್ದರಾಮಯ್ಯವ್ರು ಹತ್ತಿದ್ದು. ನಿಮ್ಮ ಈ ಊರಿನ ಜನರನ್ನ ನೋಡಿ ಹತ್ತು ಬಿಟ್ರಲ್ಲ, ಹೆಂಗೆ? ನಾನು 100 ಜನ ಎಲ್ಲ ಬಂದಿತ್ತಲ್ಲ ಅನ್ನೋದು ನೋಡ್ಕೊಂಡು ಹತ್ರ ಕಣ್ಣೀರು ಹಾಕೋದು. ಈಗ ಮಕ್ಕಳು ಸೇರಿಸಿದಿ, ಮಕ್ಕಳನ್ನ ಕೆಳಗೆ ಇಳಿಸೋತಾಗೋಯ್ತಲ್ಲ ಅನ್ನೋದು ಅವ್ರ ಮನಸ್ಲಿ ತುಂಬ ಬೇಜಾರಾಗೋಯ್ತು, ಕಣ್ಣೀರು ಹಾಕೋದು. ಮತ್ತು ನಿಮ್ಮಮ್ಮ ಮೊಮ್ಮಕ್ಕಳು ಕೂಡ ವಿಧಾನಸೌಧದಲ್ಲಿ ಇದೀರಿ ಅಂತ ಹೇಳಿದ್ರಲ್ವಾ, ಕಚೇರಿಯಲ್ಲಿ ಕೆಲಸ? ಅದು ಏನೋ ಕಾಣಿಕಪ್ಪ, ನನಗೆ ಗೊತ್ತಿಲ್ಲ. ಅಲ್ಲಿರೋರು ಕೂಡ ಹತ್ಕೊಬಿಟ್ರು, ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬಾರ್ದು ಅಂತ ಹೇಳಿ. ಅಲ್ಲಿರೋ ಮಕ್ಕಳು ಕೂಡ ಅಂದ್ರೆ ಯಾರು ಏನು ಮಾಡಿದ್ರು, ಇಳಿಸ್ಬೇಕು ಅನ್ನೋದು ಕಣ್ಣಿಟ್ರು ಇಳಿಸ್ಬಿಟ್ರು. ಯಾವ ಥರದಲ್ಲಿಪ್ಪ ಮಾಡೋದು, ನಮ್ಮಂತ ಬಡವ್ರು ಏನು ಯಾವ ಥರದಲ್ಲಿದ್ದಾರೆ, ಏನು ಮಾಡ್ಕಲ್ಲ, ಎಣ್ಣೆ ಕೂಲಿ ಗೀಲಿ ಮಾಡ್ಕೊ ತಿನ್ಬೇಕಾಯ್ತು ಅಷ್ಟೆ. ವೀಕ್ಷಕರೇ, ಸಿದ್ದರಾಮಯ್ಯನವರು ರಾಜಕೀಯವಾಗಿ ಏನೇ ಬೆಳೆದಿದ್ರು ಕೂಡ ಅವರು ಬಾಲ್ಯದ ಸ್ನೇಹಿತರನ್ನ ಮರೆಯೋದಿಲ್ಲ ಅನ್ನೋದಕ್ಕೆ ನಮ್ಮ ಮುಂದೆ ಒಂದು ಸ್ಪಷ್ಟ ಸಾಕ್ಷಿ ಇದೆ. ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಜೊತೆ ಬಾಲ್ಯವನ್ನು ಕಳೆದಂಥ ಆಚಾರ್ಯರು ನಮ್ಮ ಜೊತೆಲಿದ್ದಾರೆ. ಜೊತೆಗೆ ಅವ್ರಿಗೆ ಒಂದಿಷ್ಟು ಸಹಾಯವನ್ನು ಕೂಡ ಮಾಡಿದ್ದಾರಂತೆ. ಬನ್ನಿ ಅವರನ್ನು ಮಾತನಾಡ್ಸೋಣ. ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಬಾಲ್ಯ ಇತ್ತು, ಜೊತೆಗೆ ಹೇಗೆ ಇತ್ತೀಚೆಗೆ ಸಿದ್ದರಾಮಯ್ಯನವರು ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ CM ಆದ ನಂತರ ಮಾತನಾಡ್ಸೋಣ. ಸರ್ ನಮಸ್ತೆ. ಸಿದ್ದರಾಮಯ್ಯನವರ ಬಾಲ್ಯ ಸ್ನೇಹಿತ ನೀವು. ಸೊ ಸಿದ್ದರಾಮಯ್ಯನವರು ಚಿಕ್ಕ ವಯಸ್ಸಿಂದ ಹೆಂಗಿದ್ರು? 2 ವರ್ಷ ಬಹುದೆ, 2-3 ವರ್ಷ ಬಹುದೆ ಅವರಿಂದ ಯಾರು ಇದೇ ನರದೇಗೌಡ ಅಂದ್ಬಿಟ್ಟು ಹಿರ್ಗ ಕರೀತಿದ್ದ, ಹಿರ್ಗ ಕುಡ್ತಾ ಕರೀತಿದ್ರು. ಅಲ್ಲಿ ಪಾಠ ಕಲಿತು ಅಕ್ಷರ ಕೊಡ್ತಿದ್ದ, ಎಲ್ಲ ಹೇಳ್ಕೊಡ್ತಿದ್ದ. ಪುಣ್ಯಾತ್ಮ ಒಳ್ಳೆ ಮೇಟ್ರು. ಆಗ ಹಿಂದೆ ಭಾಳ ಕಾಲದಲ್ಲಿ, ಈಗ ಅದ ಮೇಟ್ರು ಸಿಗಲ್ಲ ನಮಗೆ. ಕಾಗ ಹೊಡ್ತಾ ಅಕ್ಷರಗಳು ಎಲ್ಲ ಪ್ರತಿಯೊಂದು ಅವರೇ ಕಲಿತಿದ್ದರು, ನರದೇಗೌಡ ಅಂತ. ಹೆಂಗಿದ್ರು ಸಿದ್ದರಾಮಯ್ಯನವರು ಚಿಕ್ಕ ವಯಸ್ಸಲ್ಲಿ? ಜೊತೆಲೆಲ್ಲ ಬೆರೀತಾ ಇದ್ರ? ನಾನು ಅದಕ್ಕೆ ಸ್ವಲ್ಪ ಉದ್ದಾಗಿದೆ, ಆ ಹುಡುಗರು ಉದ್ದ ಇದೆ. ಅವರು ನಿಮ್ಮಷ್ಟಿದ್ರು. ಅವಾಗ್ಲೇ ಚೂಟಿ ಇದ್ರಾ? ಅವಾಗ್ಲೇ ರಾಜಕೀಯದೆಲ್ಲ ಮಾತಾಡ್ತಿದ್ರ? ಹೆಂಗೆ? ಏನಿಲ್ಲ, ಸುಮ್ಮನೆ ವಿದ್ಯಾಭ್ಯಾಸ ಮಾಡ್ತಾ ಇದ್ರು, ಎಲ್ಲ ಮಾಡ್ಕೊಬಂದು ಎಲ್ಲ ಇದು ಮಾಡ್ತಾ ಇದ್ರು. ಮತ್ತೆ ಈ CM ಆದ ನಂತರ
ನಿಮ್ಮನ್ನ ಭೇಟಿ ಆಗಿದ್ರ ಬಂದಾಗ ಇಲ್ಲಿ ಬಂದಾಗೆಲ್ಲ ಮಾತಾಡ್ಸ್ತಾ ಇದ್ರಾ? ಓ ಹ್ಮ್ ಬರೋದೆ ಅವ್ರು ಈಗಸೂ ಅಷ್ಟೇ ಭಾಳ ಪ್ರೀತಿಯಿಂದ ಮಾತಾಡ್ಸ್ತಾರೆ. ಹ್ಮ್. ನಮ್ಮ ಹ್ಮ್ ಅವ್ರ ಮಗನೂ ಅಷ್ಟೇ ಭಾಳ ಪ್ರೀತಿ. ಇದು ರಾಕೇಶ್ ಸತ್ತೋಗ್ಬಿಟ್ರಲ್ಲ, ಆ ಪುಣ್ಯಾತ್ಮ ಇದೆ ಅಪ್ಪನಿಗೆ ಬರೋನು ಮುಂದೆ ಸತ್ತೋಗ್ಬಿಟ್ಟ. ಹ್ಮ್ ಹ್ಮ್ ಮತ್ತೆ ಈ CM ಆದ್ಮೇಲೆ ನೀವು ಸಿದ್ದರಾಮಯ್ಯನವ್ರನ್ನ ಸರ್ ಅಂತ ಕರಿತಿದ್ರೆ, ಹೆಂಗ್ ಕರಿತಿದ್ರಿ? ಚಿಕ್ಕ ವಯಸ್ಸಿಂದ ಸಾರತ್ತ ಸರ್ ಅಂತಾನೆ ಕರಿತಿದ್ರೆ. ಅವ್ರೇನವ್ರು? ಅವರು ಏನೋ ಏನು ಬಂದು ಅಲ್ಲೋ ಬದಿ ಸಾಯಿಲೆ ಕಾಸು ಬೇಕಾಗಿತ್ತು, ಕಾಸು ಇಸ್ಕೊಳ್ಳೋದು ಬಂದು. ಮತ್ತೆ ಮನೆ ಕಟ್ಸ್ಕೊಟ್ರು ಅಂತ ಹೇಳಿದ್ರೆ ಹೆಂಗೆ ಅದು? ಆ ಕಾಸೆ ಈಸ್ಕೊಬಂದು ಕಟ್ಸೋದು. ಹಾ, ಮನೆಗೆ ಕಟ್ಟಕ್ಕೆ ಅವರೇ ಕಾಸು ಕೊಟ್ಟಿದ್ದು? ಅವ್ರೆ ಎಲ್ಲ ಫುಲ್ ಅವ್ರದ್ದು ಕಾಸು. ಹ್ಮ್ ಹ್ಮ್ ನಮ್ದೇನು 1 ಪೈಸೆ ಕರೀಲಿಲ್ಲ, ಹ್ಮ್ ಎಲ್ಲ ಪ್ರತಿಯೊಂದು ಅವ್ರಿಗೆ ಕಾಸು ಕೊಟ್ಟರು. ಹ್ಮ್ ಹ್ಮ್ ಇವಾಗ ಅಷ್ಟೆಲ್ಲ ಸಹಾಯ ಮಾಡಿದವರು CM ಕುರ್ಚಿಯಿಂದ ಕೆಳಗಿಳಿದವರಲ್ಲ, ಏನ್ ಅನ್ಸ್ತಾ ಇದ್ ನಿಮ್ಗೀಗ? ಟಿವಿಯಲ್ಲಿ ನೋಡಿದ್ರೆ ನಿನ್ನೆಲ್ಲ ಸಿದ್ದರಾಮಯ್ಯನವ್ರು ಕಣ್ಣೀರ್ ಹಾಕ್ತಾ ಇದ್ರು. ಹ್ಮ್ ನೋಡ್ದು ಹ್ಮ್ ಅಲ್ಲ, ಸಿದ್ದರಾಮಯ್ಯನವ್ರು ಕಣ್ಣೀರ್ ಹಾಕಿದೆ ಹೆಂಗ ಅನ್ಸ್ತು ನಿಮ್ಗೆ? ಅಯ್ಯೋ ಭಾಳ ಒಟ್ಟಿಗೆ ಹಸುವೆ ಬಂದಂಗಾಯ್ತು ಹ್ಮ್ ನಮಗಾಯ್ತು. ಹ್ಮ್ ಅವರು ಇದು ಮಾಡ್ಕೊಂಡಿದ್ದೀರ ಯಾವುದಪ್ಪ ರಾಜೀನಾಮೆ ಕೊಡೋಂಗಿಲ್ಲ, ಏನೋ 5 ವರ್ಷ ಹಚ್ಚಿಕೊಂಡಾಗಿರ್ತದೆ ಅಂತ ಆಸೆ ಪಟ್ಟಿದ್ದು. ಈಗ ನೋಡಿದೆ ಕಳ್ಳಲ್ಲಿ ನೀರು ಬರ್ತವೆ, ಬೆಳಿಗ್ಗೆ ಸಾಯಂಕಾಲ ಗಂಟು ಹಳವಿ ಕೆಲಸ ಆ ಥರ ಆಗೋದು. ಎಲ್ಲ 10 ಸಾಕಾಗೋಯ್ತು. ಏನ್ ಅನ್ಸ್ತಾ ಇದೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಟಿದ್ದಾರೆ? ಬೇಜಾರಾಯ್ತು, ತುಂಬ ಬೇಜಾರಾಗಿ ಕಣ್ಣೀರು ಬರ್ತಿದೆ, ಮನ್ಸು ತುಂಬ ಇದೆ. ಏನು ಮಾಡ್ತೀರಾ ಅವ್ರು? ಇದು ಇನ್ನೊಂದು 2 ವರ್ಷ ಇರ್ತೀವಿ ಅಂತ ಹೇಳ್ತಾವ್ರೆ, ನೋಡೋಣ ಬಿಡಿ ಅವ್ರ ಧೈರ್ಯ. ಅಲ್ಲ, ಈಗ ಇರಾಗಲ್ಲ, ರಾಜೀನಾಮೆ ಕೊಟ್ಬಿಟ್ರಲ್ಲ. ಕೊಟ್ಟರು ಅವ್ರು ಕೊಟ್ಟಿಲ್ಲ, ನಾನು ರಾಜೀನಾಮೆ ಅವ್ರು ಕೊಡು ಅಂದ್ರು, ನಾನು ಕೊಟ್ಟಿದ್ದೀನಿ ಅಂತ ಪ್ರಚಾರ ಮಾಡಿದ್ರು ನೆನೆ. ಹಿಂಗೆ ಹೆಂಗೆ ಈ ಮನೆ ಎಲ್ಲ ಕಟ್ಸ್ಕೊಟ್ರಂತೆ, ಲೋನ್ ಕೊಟ್ಟು ನಮ್ಮ ಮಾಡೋರು ಬೇಕಾದ್ರೆ ಸಹಾಯ ಮಾಡೋರು ಇಲ್ಲ ಅಂತ ಹೇಳಕ್ಕಾದ್ದ. ಅಕ್ಕಿ ಕೊಡ್ತಾವ್ರೆ, ಇದೇ ದೇವಸ್ಥಾನಗಳು ಮಾಡವ್ರೆ, ಎಲ್ಲ ಮಾಡವ್ರೆ, ರೋಡು ರಸ್ತೆ ಎಲ್ಲ ಮಾಡಿರೋದವ್ರೆ. ಊರಿಗೆ ಭಾರಿ ಪ್ರಯೋಜನ ಮಾಡವ್ರೆ. ಇಲ್ಲಿಗೆ ಬಂದಾಗೆಲ್ಲ ಮಾತಾಡ್ಸ್ತಾ ಇದ್ದಾರೆ? ಇಲ್ಲಿ ಮಾತಾಡಿಸ್ತಾರೆ, ಮನೆಗೆಲ್ಲ ಹೋಯ್ತೀವಿ ಸರ್ ನಾವು. ಹೌದಾ? ಅವ್ರ ಮಿಸ್ಸಸ್ಸು ಅವ್ರು ಎಲ್ಲ ಮಾತಾಡ್ಸ್ಕೊಂಡೇ ಬರ್ತೀವಿ ಹೋಗೋದು. ಅವ್ರ ಸೊಸೆ ಮಗ ಎಲ್ಲ ಮಾತಾಡ್ಸ್ತಾನೆ. ನಮ್ಮ ಮದುವೆಗೆ ಬಂದು ಮಾತಾಡ್ಸಿದ್ರು, ಅವ್ರಿದ್ರು ಜೊತೆಲೆ ಕೂತು ಮಾತಾಡ್ಕೊಂಡು ಎಲ್ಲ ಬಂದು ಚೆನ್ನಾಗಿತ್ತು. ರಾಜಕಾರಣಿ ಆಗ್ಬಿಟ್ಟಿದ್ದೀನಂತ ಇಲ್ಲ ಆಯ್ತಾ, ಅದು ಮಾತ್ರ ಯಾರ ಹತ್ರ ಅವ್ರ ಹತ್ರ ಇಲ್ಲ ಅಷ್ಟೇ. ಅವ್ರ ಹತ್ರ ಹೆಂಗ್ ಸತ್ರನೂ ಇಲ್ಲ, ಅವ್ರ ಹತ್ರನೂ ಏನಮ್ಮ ಯಾವಾಗ ಬಂದೆ ಏನು ಏನಂತೂ ಮಾತಾಡ್ತಾ ಇದ್ರು ಅಷ್ಟೇ. 1-2 ಕೆಲಸನೂ ಮಾಡಿಸ್ಕೊಂಬಂದೆ, ನಾನು ಒಬ್ಳೆ ಹೋಗಿ ಮಾಡಿಸ್ಕೊಂಬಂದೆ, ಮಾಡಿಕೊಟ್ರು ಸರ್. ಅಂದ್ರೆ ಒಬ್ಬೊಬ್ರು ಹೋಗಿ ಡೈರೆಕ್ಟ್ ಆಗಿ ಡೈರೆಕ್ಟ್ ಒಳಗಡೆನೆ ಹೋಯ್ತಾ ಇದ್ದೆ. ಅದು CM ಆದ್ಮೇಲೆ ಹಂಗೆಲ್ಲ ಆಗ್ತೈತಾ? CM ಆದ್ಮೇಲೆ ಹೋಯ್ತಾ ಇದ್ದೆ ನಾನು, 2 ಸತಿ ಹೋಗಿದ್ದೀನಿ. ಆಗೆಲ್ಲ ಮುಂಚೆ ಮೊದ್ಲೆಲ್ಲ ಮನೆಗೆ ಹೋಯ್ತಾ ಇದ್ದು, ಇವ್ರು ಕರ್ಕೊಂಡು ಹೋಯ್ತಾ ಇದ್ದೆ ಎಲ್ಲ ಕೆಲ್ಸಗಳೆಲ್ಲ. ನಮ್ಮ ಮೊಮ್ಮಗನ ಕೆಲಸ ಕೇಳಿದೆ, ನಮ್ಮ ಬೇಕಾದವ್ರಿಗೆಲ್ಲ ಕೆಲಸ ಕೊಡಿಸ್ದೆ. ಆಯ್ತು ಅಂತ ಹೇಳಿದ್ರು, ಒಳ್ಳೇದಾಯ್ತು ಬಿಡಪ್ಪ ಅಂತ ಅಂದೆ ಅಷ್ಟೇ. ಹಾಗೆಲ್ಲ ಹೆಂಗ್ ಮಾತಾಡ್ಸೋರು? ಏನಮ್ಮ ಏನು ಎಂತ ಅಂತಾರ, ಇನ್ನೇನಂತಾರೆ, ಎತ್ತಿಂದ್ರೆ ಏನಂತೀ ಅಂತ ಇದು ಮಾಡ್ತಾರೆ ಅಷ್ಟೇ. ಎತ್ತಿಂದವ್ರು ಮಾತಾಡ್ತೀನಿ, ಸೊಸೆನೂ ಮಾತಾಡ್ಸ್ತೀನಿ. ಅವ್ರ ಸೊಸೆನೂ ಇಲ್ಲಿ ವ್ಯಾಯಾಮಕ್ಕೆ ಬಂದಿದ್ರು, ಆಗ್ಲೇ ಚೆನ್ನಾಗಿ ನನ್ನಂಗೆ ಮಾತಾಡ್ತಾ ಇದ್ರು. ತುಂಬಾ ಪರಿಚಯ, ಮನೆಯವ್ರು ಇದ್ದಂಗೆ ಇದೀವಿ ಒಟ್ಟಿನಲ್ಲಿ ನಾವು. ಇಲ್ಲಿಗೆ ಬಂದ್ರು ಅಷ್ಟೇ, ಅಲ್ಲಿ ಹೋದ್ರು ಅಷ್ಟೇ. ಇವ್ರ ಮನೆಗಳು ಅಷ್ಟೇ, ಇವರು ಹಂಗೆ ಅವ್ರ ನಮ್ಮ ಜೊತೆಲಿ. ಈಗ ಮನೆಯಲ್ಲಿ ಸಿದ್ದರಾಮಯ್ಯವ್ರ ಫೋಟೋನೇ ಇದೆ, ಅಷ್ಟೊಂದು ಪ್ರೀತಿನ ಸಿದ್ದರಾಮಯ್ಯವ್ರ ಅಂದ್ರೆ? ಎಲ್ಲರಿಗೂ ಪ್ರೀತಿನೇ, ಊರೆಲ್ರಿಗೂ ಪ್ರೀತಿ, ನಮ್ಮ ಒಬ್ಬರಿಗೆ ಆಯ್ತಾ, ಊರೆಲ್ರಿಗೂ ಐತೆ. ಅದ್ರಲ್ಲಿ ನಮಗೂ ಸ್ವಲ್ಪ ಮೇನ್ ಅಷ್ಟೇ. ಅಕ್ಕಪಕ್ಕ ಮನೆಯವ್ರು ಅಂತ? ಅಕ್ಕಪಕ್ಕದ ಮನೆಯವರು ಅಂತ. ಅಕ್ಕಪಕ್ಕದ ಮನೆಯವರಾಗಿದ್ದು ಇಲ್ಲಿ ಲಾಯರ್ ಆಗಿದ್ದಾನು ನಮ್ಗೆ ಪರಿಚಯ. ಮದುವೆ ಅವ್ರ ಮದುವೆ ಆದ್ಮೇಲೆ ಲಾಯರ್ ಆದ್ದು, ಲಾಯರ್ ಆದ್ಮೇಲೆ ಅವ್ರ ಮದುವೆ ಆದ್ದು. ಆಗಿಂದನೂ ಪರಿಚಯನೇ, ಅಲ್ಲೇ ಇದ್ರಲ್ಲ ಅಮ್ಮವ್ರು, ಇಲ್ಲೇ ಇದ್ರು ಪಾರ್ವತಮ್ಮ, ಆಗ್ಲಿಂದ ಪರಿಚಯ ಮಾಡ್ಕೊಂಡು. ಎಷ್ಟು ವರ್ಷಗಳಿಂದ ಗೊತ್ತು ಸಿದ್ದರಾಮಯ್ಯ ಅವ್ರು ನಿಮ್ಗೆ? ನಮ್ಮ ಮದುವೆ, ಅವ್ರ ಮದುವೆ ತವಿಂದನೂ ಗೊತ್ತು ಸರ್. ನಮ್ಮ ಮದುವೆನೇ, ನಮ್ಮ ಮದುವೆ ಮೊದ್ಲಾದ್ದು, ಆಮೇಲೆ ಅವ್ರ ಮದುವೆ ಆದ್ದು ಲಾಯರ್ ಆದ್ಮೇಲೆ. ಸ್ವಾಮಿ, ನಾವು ಸಿದ್ದರಾಮಯ್ಯವ್ರು JDS ಇದ್ದಾಗ ಬೆಂಗಳೂರು ವಿಧಾನಸಭೆ ಕೊಠಡಿ ಇದ್ದಾಗ ನಮ್ಮ ಕುರುಬ ಜನಾಂಗ ತೋರ್ಕೊಟ್ಟರು ಅವರು. ನಮ್ಮ ಕುರುಬ ಜನಾಂಗಗಳೇ ನಮಗೆ ಗೊತ್ತಿರಲಿಲ್ಲ, ಎಲ್ಲ ಕಡೆನೂ ಕುರುಬರು ಅಂತ ತೋರಿಸಿ ನಮ್ಮ ಜನಾಂಗಗಳೇ ಅಲ್ಲಿ ಸೇರಿದವರು. ಆಗ ಜಾಗೊಂಡ್ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆ ಆದರು, ಅಲ್ಲಿಂದ ಕರೆದು. ಆ ಟೈಮ್ನಿಂದ ನಾವು ಕಾಂಗ್ರೆಸ್ಗೆ ವೋಟ್ ಮಾಡಿದ್ವು. ನಮ್ಮ ಕುರುಬ ಜನಾಂಗಗಳೆಲ್ಲ ಇಡೀ ಕರ್ನಾಟಕ ಇಂಡಿಯಾನೇ ಅವ್ರೊಬ್ಬರನ್ನ ಯಾಕೆ ಗುರ್ಸ್ಕೊಂಡು ನಾವು ಇವತ್ತನ್ನೇ ಮಾಡಿದ್ರು. ಹಾಂ, ಏನು ಮಾಡೋಣ ಹೇಳಿ, 2 ವರ್ಷ ಇದ್ರೆ
ಸಾಹೇಬ್ರು ಸರಿ ಐತಿ ನೀವು ನಾವು ಆಲ್ಬಿಟ್ಟಳ್ಳಿ ಗ್ರಾಮ ಬಸವಗೌಡ ಅಂತ ನಮ್ಮ ರಾಕೇಶ್ ಅಣ್ಣವ್ರು ಇದ್ದಾಗ ಅಡಿಸನ್ನಾಗ ಒಂದು ಬೋರ್ ಹಾಕ್ಸ್ಕೊಟ್ಟಿದ್ರು. ಚೆನ್ನಾಗಿ ಗೊತ್ತು ಮೈಸೂರಲ್ಲಿ ನಮ್ಗೆ. ಏನು ಮಾಡಿರಿ ಪಾಪ ನೋಡ್ತೆ ಆಗೋಯ್ತು. ಅಂತೇಳಿ ಈ ಥರದ ಕೆಲಸಗಳೆಲ್ಲ ಮಾಡಿ ಈಗ ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲ ಮೊಕಣ್ಣು ಮಾಡಿ ಮಣಗಿರು. ಎದ್ದು ನಿಲ್ಲಿಸಿದ್ರು ಹೋಗಿ ಸಾಹೇಬ್ರು. ಎದ್ದು ನಿಂತವನಿಗೆ ಕೆಳಗೆ ತುಳಿದ್ಬಿಟ್ರು. ನೋವಾಗ್ತಾ ಇದೆಯಾ? ನೋವು ಆಯ್ತಾ ಚಂದಾಗ ನಮ್ಗೆ. ಮಾಡಿ ಸುಮ್ಮನೆ ಮುಂದಕ್ಕೆ ರಾಜಕೀಯ ಅದಲ್ಲ. ಈಗ ಸಿದ್ದರಾಮಯ್ಯನವರು ತುಂಬಾ ಗಟ್ಟಿ ಮನುಷ್ಯರು, ಗಟ್ಟಿ ಗಟ್ಟಿ ಮನುಷ್ಯರು. ಗಟ್ಟಿ ಗಟ್ಟಿ ನಿಂತ್ಕೊಂಡ್ರಲ್ಲ, ಏನೋ ರೀತಿ ಆರೋಪ ಏನು ಇರ್ಲಿಲ್ಲ. ಸಿದ್ದರಾಮಯ್ಯನವರು ಏನು ಹಣ ತಗೊಂಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಯಾರ ತಲೆನೂ ಹೊಡೆದಿಲ್ಲ, ಏನು ಮಾಡದೆ ಗ್ಯಾರಂಟಿಗಳನ್ನ ಕೊಟ್ಟರು, ಭಾಗ್ಯಗಳನ್ನ ಕೊಟ್ಟರು. ಅಂತವ್ರು ಕೊಟ್ಟವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ದು ಎಷ್ಟು ಸರಿ ಅಂತ ನಿಮ್ಗೆ ಅನ್ಸುತ್ತೆ? ನಾವು ನಮ್ಗೆ ಆದ್ದು ಅವ್ರಿಗೆ ರಾಜೀನಾಮೆ ಕೊಟ್ಟು ಸರಿಂದ ನಾವು 3 ದಿನದಿಂದ ನೀವು ದುಃಖ ಅದ ನಮ್ಗೆ. ನಮ್ಗೆ ಪ್ರತಿ ಒಂದು ಹಳ್ಳಿಲೂ ಮನ್ಮನ್ಲಿ ನಮ್ಮ ಸ್ವಂತಕ್ಕೆ ಹಣ ಹಾಕೊಂಡು ಟೆಂಪೋ ಮಾಡ್ಕೊಂಡು ಹೋಗಿದ್ದಾಗ ಯಾರ ಹತ್ರನೂ ₹1 ಕೈ ಹೊಡಿಲ್ಲ. ನಮ್ಮ ಸ್ವಂತ ರಾಜಕೀಯ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಕೊನೆಯಲ್ಲಿ ಶಿವಸಪ್ಪನವ್ರನ್ನ ಎಲೆಕ್ಷನ್ ನಿಂತು ಜಾವಗೌಡ ಅವರು ಫೈಟ್ ಮಾಡಿದಾಗ ಕುರಿ ಮರಿಗಳು ಮಾರ್ಬಿಟ್ಟು ಹೋಗಿದ್ರು. ನಾವು ಮೈಸೂರಿಗೆ ಗಲ್ಲಿದೆಲ್ಲ ಓಡಾಡಿಸ್ತಿದ್ರು. ಅದೆಲ್ಲ ಮಾಡಿ ಅನುಭವಿಸ್ಕೊಂಬಂದಿವಿ ನಾವು. ಆಗ ಬರೀ 250 ಓಟ್ಲಿಗೆ ಗೆದ್ದದು. ಅಲ್ಲಿ ನೋಡಿ ಎಂಚೂರಿ ಮನ ಚಲೋ ಹೋಗೋನು ಅಂತಿದ್ರು ಜಾವಗೌಡರು, ಯಾರ ನಮ್ಮ ಸಾಹೇಬ್ರು ಕೊಂಡೋಗಿ. ಆಗ ಮುಂಚೆಗೆ ತಿರ್ಗಾಡೋದು 250 ಓಟ್ಲಿಗೆ ಗೆದ್ದದು. ಬೆಡ್ಡಿಂಗ್ ನಡೀತಾ ಇತ್ತು ಎಲೆಕ್ಷನ್ಲಿ. ನನಗೆ 75 ವರ್ಷ ವಯಸ್ಸು. ಈಗ ಸಣ್ಣ ಹುಡುಗ ಅಂತ ತಿಳ್ಕೊಬಿಡಿ. ಆ ಟೈಮ್ನಿಂದ ನಾವು ಇವ್ರ ಜೊತೆಲೇ ಇದ್ದು ಇವರು ಬಂದಿಕ್ಕ ನಾವು ಇಡೀ ಜನಾಂಗಳೆಲ್ಲ ಕೈ ಎತ್ತ ಹೊತ್ತಿಗೆ ಒಂದು ಮನ್ಸ ಅನ್ಸ್ಕೊಂಡು ಒಂದು ಬೆಂಬಲನಿಗ ಪಡ್ಕೊಂಡವು. ಇವಾಗ ನೀವು ಸಿದ್ದರಾಮಯ್ಯ ನೋಡಿದ್ರಾ ಇಲ್ಲಿ ಬಂದಾಗ? ನೋಡ್ತೀನಿ. ಮನೆ ಅಲ್ವಾ? ಅದೇ ಮನ ಇದ್ದಾನೋಯ್ತಾರ ದೇವಸ್ಥಾನಕ್ಕೆ ನೋಡ್ತೀನಿ. ನೋಡ್ತಿದ್ರಿ? ಎಷ್ಟು ವರ್ಷಗಳಿಂದ ನೋಡ್ತಿದ್ರಿ ಸಿದ್ದರಾಮಯ್ಯನವ್ರು? ಯಾವಾಗ ಬರ್ತಿದ್ರಿ? ಅವ್ರನ್ನ ನಮ್ಮ ಮದುವೆ ಆದ ವರ್ಷಕ್ಕೆ ಅವ್ರ ಮದುವೆ ಆದ್ದು ಅರ್ಚಿನಿದು ನೋಡ್ತೀನಿ. ಅವ್ರು ಬಂದಾಗ ನಮ್ಮ ಯಜಮಾನ್ರು ಅವರು ಹೊರ್ಗ ಅವ್ರು ಓದಿದ್ರು ಇವ್ರು ಓದ್ನಿರ ಅಷ್ಟೇ. ಯಾವತ್ತಾದ್ರು ಮಾತಾಡ್ಸಿದ್ರ ಸಿದ್ದರಾಮಯ್ಯನ? ಮಾತಾಡ್ತಿದ್ರು ಇವಟ್ಲಿದಾಗ. ಅಮ್ಮವ್ರು ಚಂದಾಗಿ ಬಂದು ಕೂತ್ಕೊತಿದ್ರು, ಇಡ್ಲಿ ಮಾತಾಡ್ತಿದ್ರು ನಮ್ಮ ಅತ್ತ ಜೊತೆಲಿ. ಹೆಂಗ್ ಮಾತಾಡೋರು ಸಿದ್ದರಾಮಯ್ಯ ಅವರು? ಏನೋ ಎಲ್ಲರೂ ಹೇಳ್ತಾರಲ್ಲ, ಒಂಚೂರು ಮನುಷ್ಯ ಗಡ್ಸು, ಗಟ್ಟಿ ಮಾತಾಡ್ತಾರೆ, ದಕ್ಷತಾಗಿ ಇದ್ರು. ಜೋರಾಗಿ ದಕ್ಷತಾಗಿ ಇದ್ದದಕ್ಕೆ ದೇಶ ಆಳದ್ದು. ಇನ್ ಮಾತುಕತೆ ಕಲಿದಿದ್ದವರು ಪೆದ್ರು ಪೆಂಗ್ರಾಗಿದ್ರ ರಾಜ್ಯ ಹೇಳಕ್ಕಾಗದ. ಜೂರತಿ ಅವ್ರಿಗೆ ಯಾವಾಗ್ಲೂ ಜೂರತಿ, ಆಗ್ಲೂ ಜೂರತಿ, ಈಗಲೂ ಜೂರ್ಗತಿ. ಈಗಲೂ ಮಾತು ಕಳ್ಕಳ್ನಿಜ ಸೈನ್ ಹಾಕಿದ್ರು. ಇವತ್ತು ಅವ್ರಿಗೆ ಹಾಗೆ ಇರೋದು. ಗತ್ತದ ಸಿದ್ದರಾಮಯ್ಯ ಅಂದ್ರೆ ಗತ್ತು. ಇನ್ ಬಾಕ್ಯರಾಗಿದೆ. ನಮ್ಮ ಸಿದ್ದರಾಮಯ್ಯನೇ ಬುದ್ಧಿ ಕೊಟ್ಟಿರಮ್ಮ. ಯಾವ ಊರ್ಲಿ ಏನು ದೇವಸ್ಥಾನ ಕಟ್ಟಬೇಕು ಅಂದ್ರು ನಮ್ಮ ಸಿದ್ದರಾಮಯ್ಯನೇ ಕರ್ನಾಟಕಕ್ಕೆ ಕಟ್ಸಿರಮ್ಮ. ನಮ್ಮೂರ್ಲು ಕಟ್ಸ್ಕೊಟ್ರು. ಆಸ್ಪತ್ರೆ ಮಾಡಿದ್ರು, ಸ್ಕೂಲ್ ಮಾಡಿದ್ರು, ಕಾಲೇಜ್ ಮಾಡಿದ್ರು, ಎಲ್ಲ ಊರುಗಳಿಗೂ ಮಾಡಿದ್ರು. ಒಂದು ಕೆಚ್ಚು ಒಂದು ಕಮ್ಮಿ ಮಾಡಿರ. ನಾವ್ರಿಗಾಗ ಮಾತ್ರ ಏನು ಮಾಡ್ಕೊಂಡಿರ, ಜನಕ್ಕೆ ಮಾತ್ರ ದೇಶಕ್ಕೆ ಉಪಕಾರ ಮಾಡಿದ್ರು. ಅದನ್ನೇ ನಾನು ಈಗ ಮೈಸೂರಿಗೆ ಹೋಗಿ ಬರ್ತಿದ್ದೆ. ಅಲ್ಲಿ ಅವ್ರು ಯಾರೋ ಸಂಬಂಧಿಕರಂತೆ, ಸಿದ್ದರಾಮಯ್ಯನವ್ರ ಸಂಬಂಧಿಕರಂತೆ. ಇನ್ನೂ ಕೂಡ ರೋಡ್ ಸೈಡ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಅಂದ್ರೆ ಅವರು ಮನೆಗೆ ಅಂತ ಏನು ಮಾಡ್ಕೊಂಡಿಲ್ಲ, ಸಂಬಂಧಿಕರಂತ ಏನು ಮಾಡ್ಕೊಟ್ಟಿಲ್ಲ, ಜನಕ್ಕೆ ಮಾಡಿದ್ರು. ಜನಕ್ಕೆ ಹಂಗೆ ಮಾಡಾರ. ನಮ್ಮೂರು ನಮ್ಮ ತಳ ಅಂತೂ ನಮ್ಗಳಿಗೂ ಏನು ಮಾಡಿದ್ದ, ದೇಶಕೆರೆ ಹೆಂಗ್ ಮಾಡ್ತಾರ ಹಂಗೆ ಮಾಡಿರೋದು. ನಮ್ಮ ಪಕ್ಕದ ಮನ ಅಂತೂ ನಮ್ಮ ದೋಸ್ತಿ ಅಂತೂ ಏನು ಇದೆ, ದೇಶಕೆರೆ ಹೆಂಗ್ ಮಾಡೋದು ಹಾಗೆ ಮಾಡಿರೋದು. ಸರಿ, ಇವಾಗ ನೆಕ್ಸ್ಟ್ ಎಲೆಕ್ಷನ್ ಬರುತ್ತಲ್ಲ, ಕಾಂಗ್ರೆಸ್ ವೋಟ್ ಹಾಕ್ತಿರೋ ಏನು? ನಮ್ ಕಾಂಗ್ರೆಸ್ ಬಿಟ್ಟು ಯಾವ್ದಕ್ಕೂ ಹಾಕಲ್ಲ. ಹಂಗೆ? ನಮ್ ಕಾಂಗ್ರೆಸ್ಗೆ ನಮ್ಗ. ಯಾಕೆ ಕಾಂಗ್ರೆಸ್ ಅಂದ್ರೆ ಅಷ್ಟೊಂದು ಪ್ರೀತಿ ನಮ್ ಸಿದ್ದರಾಮಯ್ಯ ಅದಕ್ಕ. ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್. ಕಾಂಗ್ರೆಸ್ ಸಿದ್ದರಾಮಯ್ಯ ನಮ್ಗೆ ಅಷ್ಟು ಫುಲ್ ಪ್ರೀತಿ. ಇನ್ನು 50 ಜನ ನಿಂತ್ಕೊಂಡ್ರು ನಮ್ ಕಾಂಗ್ರೆಸ್ಗೆ ಹಾಕೋದು. ಸಾಹೇಬರು ಸ್ವಂತ ರಿಲೇಷನ್ಗಳಿಗೆ ಏನು ಯಾರೂ ಬೆಳೆಸಿಲ್ಲ. ಸ್ವಂತ ಕಾಡು ಜನ ಎಲ್ಲ ಜಾತಿನೂ ಬೆಳೆಸಿದ್ದಾರೆ. ಸ್ವಂತ ಜನಗಳಿಗೆ ಯಾರಿಗೂ ನೋಡು ಸ್ವಂತ ರಿಲೇಷನ್ ಮಾಡ್ಕೊತಾನೆ ಅಂದ್ಬಿಟ್ಟು ಸ್ವಂತ ರಿಲೇಷನ್ಗಳು ಯಾರೂ ಮಾಡಿಲ್ಲ. ಎಲ್ಲ ಜಮೀನು ಉತ್ಕೊಂಡು ಆರಾಮ ಮಾಡ್ಕೊಂಡು ಕೂಲಿ ಕೆಲಸನೇ ಮಾಡ್ಕೊ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಒಳಗೆ. ಆದ್ರೆ ಅವರು ಈಗ ಇಳಿದಿರೋದಕ್ಕೆ ನಮಗೆ ತುಂಬ ಸಂಕಟ ಆಗ್ತಾಯಿದೆ. ಇನ್ನು ಮುಂದೆ ಏನೇನೋ ಆಗ್ಬೇಕಾಯ್ತು, ಪ್ರಧಾನಿ ಆಗಬೇಕಾಯ್ತು ಅಂತ ನಮಗೆ ಹೆಮ್ಮೆ ಇತ್ತು. ಈಗ ಅವರು ಒಪ್ಕೊಂಡಿರೋದ್ರಿಂದ ಅವ್ರಿಗೂ ಒಂದು ಗೌರವ ಇದೆ. ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಮುಂದೆ ಅವ್ರಿಗೆ ಕಾಂಗ್ರೆಸ್ಸಲ್ಲಿ ಯಾವ್ದಾರ ಒಂದು ಕೇಂದ್ರದಲ್ಲಿ ಉನ್ನತ ಸ್ಥಾನ ಕೊಡ್ತಾರೆ. ಅವರು ಕೊಡಲೇಬೇಕು. ಮುಂದೆ ಯಾವುದೇ ಕಾರಣಕ್ಕೂ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಅಧಿಕಾರಕ್ಕೆ ತಂದು ಅವ್ರಿಗೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರಿಗೆ ಕಪ್ಪು ಚುಕ್ಕಿ ಬರಬಾರ್ದಂಗೆ ಕಾಂಗ್ರೆಸ್ ಪಕ್ಷನ ನೋಡ್ಕೊತಾರೆ.
ನೀವೇನು ಹೇಳ್ತೀರಿ? ಸರ್ ನಮ್ಮದು ಅದೇ ನಮ್ಮ ಅಣ್ಣವ್ರು ಹೇಳಿದ್ರಲ್ಲ ಸೇಮ್ ನಮ್ಮದು ಆ ಥರನೇ. ಬಟ್ ನಮ್ಮ ಅವ್ರಿಗೆ ಆಗಿದ್ದು ನಮಗೂ ಭಾಳ ದುಃಖ ಆಯಿತು. ಹಂಗೆ ಆಗಬಾರ್ದಾಗಿತ್ತು. ಯಾಕಂದ್ರೆ ಇದು ಏನು ಇಶ್ಯೂ ಆಗಿಲ್ಲ, ಈಗ ಮಾಡ್ತಾರೆ ಅಂತ ಏನು ಇದು ಸಡನ್ ಆಗಿ ಆಗಿದ್ದು ಅಂತ. ಈ ಇಮಿಡಿಯೇಟ್ಲಿ ಇದಾಗಿರೋದು. ಬಟ್ ನಮ್ಗೆ ಭಾಳ ದುಃಖ ಆಯಿತು. ಸರಿನಾ ಸರ್? ಆದ್ರೂ ಪಾಪ ಹಿಂಗೆ ಆಗಬಾರ್ದಾಗಿತ್ತು. ಬಟ್ ಅವ್ರಿಗೀಗ ಮುಂದಿನ ಒಂದು ಉನ್ನತ ಸ್ಥಾನ ಕೊಡಲೇಬೇಕು. ನಮಗೂ ಭಾಳ ದುಃಖ ಇದೆ. ಬಟ್ ನಾವು ಏನು ಅನ್ಬೇಕು ಅನ್ನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಅದರಿಂದ ನಾವು ಅವರ ಹಿಂದೆ ನಾವೆಲ್ಲ ಇದ್ದವರು. ಇದಕ್ಕೆ ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾವು ಎಲ್ಲರಿಗೂ ಹೇಳಿ ಎಲ್ಲ ಮಾಡಿ ಏನೇನೋ ಮಾಡಿ ಈ ಸತಿ 136 ಕ್ಯಾಂಡಿಡೇಟ್ಸ್ ತಗೊಬಂದಿದ್ವು. ಬಟ್ ಹಂಗೆ ಮಾಡಿರೋರು ಇನ್ನು ಒಂದೊಂದು ವರ್ಷ ಇತ್ತು ಅಷ್ಟೇ. ಇನ್ನು ಒಂದೊಂದು ವರ್ಷ ಇವರೇ ಮುಂದೆ ಹಿಡಿದ್ರು ಏನು ಆಯ್ತಿರ್ಲಿಲ್ಲ. ಓಕೆನಾ ಸರ್? ಇವಾಗ ನಮ್ಮ DK ಶಿವಕುಮಾರ್ ಆದ್ರೂ ಅಂತ ಏನು ಸಮಸ್ಯೆ ಏನಿಲ್ಲ. ಬಟ್ ಆದರೂ ನಮ್ಮ ಸಿದ್ದರಾಮಯ್ಯವರು ಇದ್ದಿದ್ರೆ ಏನು ಸಮಸ್ಯೆ ಆಗ್ತಾ ಇರಲಿಲ್ವಲ್ಲ. ಯಾಕೆ ಈ ಥರ ಎಲ್ಲ ಮಾಡಿದ್ರು ಅನ್ನೋದು ನಂಗೆ ಭಾಳ ದುಃಖ ಐತೆ. ಅದನ್ನಂತೂ ನಾನು ಇದನ್ನೇ ಮಾಡಲ್ಲ ಸರ್ ನಾನು ಅದನ್ನು. ವೀಕ್ಷಕರೇ, ಪ್ರತಿ ಸಂಕ್ರಾಂತಿಗೆ ಸೂರ್ಯ ಪಥವನ್ನು ಬದಲಾಯಿಸ್ತಾನೆ. ನಾವು ಸಂಕ್ರಮಣ ಅಂತ ಕರಿತೀವಿ. ಅದೇ ರೀತಿಯಾಗಿ ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದು ಸಂಕ್ರಮಣ ಆಗಿದೆ. ಸಾಮಾಜಿಕ ನ್ಯಾಯದ ಸೂರ್ಯ ಸಿದ್ದರಾಮಯ್ಯ ಈಗ ಪಥ ಬದಲಾಯಿಸಿದ್ದಾರೆ. ಇಷ್ಟು ವರ್ಷಗಳ ಕಾಲ ಶಾಸಕರಾಗಿ, ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ರಾಜ್ಯದ ಸೇವೆಯನ್ನ ಸಲ್ಲಿಸಿದಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಧಿಕಾರದಿಂದ ದೂರ ಹೋಗಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಅಧಿಕಾರದಿಂದ ಈ ಕ್ಷಣದಲ್ಲಿ ದೂರ ಹೋದರೂ ಜನರಿಗೆ ತುಂಬ ಹತ್ತಿರ ಆಗಿದ್ದಾರೆ ಅನ್ನೋದು ಜನರ ಮಾತಲ್ಲೇ ಗೊತ್ತಾಗ್ತಾ ಇದೆ. ಸಿದ್ದರಾಮೇಶ್ವರನ ಆಶೀರ್ವಾದ, ಸಿದ್ದರಾಮನ ಹುಂಡಿಯ ಜನಾಶೀರ್ವಾದದೊಂದಿಗೆ ಮೈಸೂರು ಜಿಲ್ಲೆ ಸಣ್ಣ ಕುಗ್ರಾಮದಲ್ಲಿ ಹುಟ್ಟಿದಂತಹ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಇತಿಹಾಸವನ್ನ ಬರೆದು ಸುದೀರ್ಘ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ದಾಖಲೆ ರಾಮಯ್ಯನಾಗಿ, ಇದರ ನಡುವೆ ಭಾಗ್ಯ ವಿಧಾತನಾಗಿ, ಅದಾದ ನಂತರ 2023ರಿಂದ 2026ರವರೆಗೆ ಗ್ಯಾರಂಟಿಗಳನ್ನು ಕೊಟ್ಟು ಗ್ಯಾರಂಟಿ ರಾಮಯ್ಯ ಅನಿಸಿಕೊಂಡಂತಹ ಸಿದ್ದರಾಮಯ್ಯನವರು ಅಧಿಕೃತವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಇದು ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಸಾಕ್ಷಿಯಾಗಲಿದೆ. ಆ ಬದಲಾವಣೆಗಳ ಪರಿಣಾಮ ಅಥವಾ ಆ ಬದಲಾವಣೆಗಳ ಸ್ವರೂಪ ಮುಂದೆ ಗೊತ್ತಾಗುತ್ತೆ. ಬಟ್ ಸದ್ಯಕ್ಕೆ ಒಂದು ಮಾತು, ಸಿದ್ದರಾಮಯ್ಯ ಅಷ್ಟೇನೆ. ಸಿದ್ದರಾಮಯ್ಯನಂತಹ ವ್ಯಕ್ತಿತ್ವ ಮತ್ತೊಮ್ಮೆ ರಾಜ್ಯ ರಾಜಕಾರಣದಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಅನ್ನೋದು ವಾಸ್ತವದ ಸಂಗತಿ. ನಿಮ್ಗೇನನ್ಸುತ್ತೆ ಸಿದ್ದರಾಮಯ್ಯನವರ ಈ ಜರ್ನಿ ಮತ್ತು ಸಿದ್ದರಾಮಯ್ಯನವರ ಬಗ್ಗೆ? ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಮಹೇಶ್ ಎಂ ದಂಡು, ಮೈಸೂರು.